ಭಾಗವತ್ ಮುಸ್ಲಿಂ ಮಾತುಕತೆ ಇವರಿಗ್ಯಾಕೆ ಇಂಥಾವ್ಯತೆ ಬಾಯಲ್ಲಿ ಕೋಮು ಸೌಹಾರ್ದ ಮಾತು ಮನಸ್ಸಿನಲ್ಲಿ ಸದಾ ಹಿಂದೂ ದ್ವೇಷ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮುಸ್ಲಿಂ ವಿದ್ವಾಂಸರ ಜೊತೆ ನಡೆಸಿದ ಸಂವಾದ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಕೆಲವರು ವಾದಿಸಿದ್ರೆ, ಅಯ್ಯೋ ಇದರಿಂದ ಏನೂ ಆಗಲ್ಲ ಬಿಡಿ ಅಂತ ಮೂಗು ಮುರಿಯುವವರು ಇದ್ದಾರೆ. ಇಂಥವರ ಬಗ್ಗೆ ಈಗ ಮಾತನಾಡಬೇಕಾಗಿದೆ. ಅದಕ್ಕೂ ಮುಂಚೆ ಆ ಸಭೆಯಲ್ಲಿ ಏನಾಯಿತು ಅಂತ ನೋಡೋಣ. ದೆಹಲಿಯ ಹರಿಯಾಣ ಭವನದಲ್ಲಿ ನಡೆದ ಆ ಸಭೆಯಲ್ಲಿ 60ಕ್ಕೂ ಹೆಚ್ಚು ಮುಸ್ಲಿಂ ವಿದ್ವಾಂಸರು ಭಾಗವಹಿಸಿದ್ರು. ಹಲವು ಇಮಾಮ್ಗಳು, ಮುಫ್ತಿಗಳು, ಹಲವು ಮದ್ರಸಾಗಳ ಮುಖ್ಯಸ್ಥರೂ ಭಾಗವಹಿಸಿದ್ರು. ಅವರ ಪೈಕಿ ಉಮರ್ ಅಹಮದ್ ಇಲಿಯಾಸಿ ಕೂಡ ಒಬ್ರು. ಇವರು ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ ನ ಮುಖ್ಯಸ್ಥರು. ಸಭೆ ನಿಜಕ್ಕೂ ಪಾಸಿಟಿವ್ ಆಗಿತ್ತು ಅಂತ ಇವರು ಹೇಳಿದ್ದಾರೆ. ದೇಶ ಮೊದಲು ಅನ್ನುವ ವಿಚಾರದ ಮೇಲೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಪರಸ್ಪರ ಅಪನಂಬಿಕೆಗಳನ್ನ ದೂರ ಮಾಡೋ ಕುರಿತಂತೇನೂ ಮೋಹನ್ ಭಾಗವತ್ ಮಾತನಾಡಿದ್ರು ಅಂತ ಇಲಿಯಾಸ್ ತಿಳಿಸಿದ್ದಾರೆ. राष्ट्रीय स्वयं सेवक संघ और ऑल इंडिया इमाम ऑर्गेनाइजेशन का एक साझा संवाद कार्यक्रम हुआ. राष्ट्रीय स्वयं सेवक संघ को हमने निमंत्रण दिया था कि देश के बड़े उलमा, देश के बड़े इमाम, मुफ्ती और महत्व बड़े मदरसों के बैठने के लिए, तो आज उन्होंने उस निमंत्रण का स्वीकार करते हुए आज का संवाद तय हुआ. अच्छा हुआ है. सबसे अच्छी बात इस संवाद में पूरा समय सबको मिला. 3.5 घंटे ये संवाद चला है. इसमें संवाद में सभी तरह के लोगों ने अपनी विषयों को रखा है और वो विषय है राष्ट्रीय विषय. संवाद एक माध्यम है हर मसले के हल के लिए. किसी तरह का भी की कोई समस्या हो तो संवाद ही एक हल है उसका. जिस तरह से कोई संवाद में किसी तरह की कोई गलतफहमी है तो वो दूर होती है, आपसी इख्तलाफ हैं वो खत्म होते हैं, और सबसे बड़ी बात यह है कि ಸಂವಾದ से ವಿಶ್ವಾಸ पैदा होता है जो आज हुआ है. ಮದ್ರಸಾಗಳ ಶಿಕ್ಷಣ ಗುಣಮಟ್ಟ ಹೆಚ್ಚಿಸೋದು, ಅಲ್ಲಿನ ವಿದ್ಯಾರ್ಥಿಗಳಿಗೆ ಆಧುನಿಕ ಶಿಕ್ಷಣ ಸಿಗೋ ಹಾಗೆ ಮಾಡೋದು, ಮುಸ್ಲಿಂ ಯುವಕರಿಗೆ ಉದ್ಯೋಗಾಧಾರಿತ ಶಿಕ್ಷಣ ಸಿಗುವ ಬಗ್ಗೆ, ಹೀಗೆ ಮುಸ್ಲಿಂ ಸಮಾಜದ ಹಿತದೃಷ್ಟಿಯಿಂದ ಹಲವು ವಿಚಾರಗಳು ಸಭೆಯಲ್ಲಿ ಚರ್ಚೆಯಾಗಿದೆ. ಎರಡೂ ಕೋಮುಗಳ ನಡುವೆ ಸೌಹಾರ್ದತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಮುಂದೆಯೂ ನಿರಂತರವಾಗಿ ಜಂಟಿ ಸಭೆಗಳು ನಡೀಬೇಕು ಅಂತ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಪ್ರಗತಿಪರರು, ಅವರ ಪರವಾದ ಮಾಧ್ಯಮಗಳು ಈ ಸಭೆಯ ಬಗ್ಗೆ ಕೊಂಕು ತೆಗಿತಾ ಇವೆ. ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಅನ್ನೋ ಥರ, ಓಹೋ ಈ RSS ನವರು ಮುಸ್ಲಿಮರ ಬಗ್ಗೆ ಸದಾ ದ್ವೇಷ ಕಾರ್ತಾರೆ, ಮುಸ್ಲಿಮರ ಮೇಲೆ ಹಲ್ಲೆಗಳಾಗ್ತಾ ಇವೆ, ಗೋರಕ್ಷಣೆ ಹೆಸರಿನಲ್ಲಿ ದೌರ್ಜನ್ಯಗಳು ನಡೀತಾ ಇವೆ, ಮುಸ್ಲಿಮರು ತಮ್ಮ ಹೋಟೆಲ್ಗಳ ಮೇಲೆ ತಮ್ಮ ಹೆಸರು ಕಡ್ಡಾಯವಾಗಿ ಹಾಕಲೇಬೇಕು ಅನ್ನೋ ಸರ್ವಾಧಿಕಾರಿ ಮನಸ್ಥಿತಿ ಹೆಚ್ಚಾಗ್ತಾ ಇದೆ. ಹೀಗೆ ತಮ್ಮ ಎಂದಿನ ಹಳೆ ಆರೋಪಗಳನ್ನ ಮತ್ತೆ ಒದರೋಕೆ ಶುರು ಮಾಡಿದ್ದಾರೆ. ಅಲ್ಲ, ಮುಸ್ಲಿಮರ ಬಗ್ಗೆ ದ್ವೇಷ ಇರೋರು ಅವರ ಜೊತೆ ಸಭೆ ಯಾಕೆ ನಡೆಸ್ತಾರೆ? ಈ ಬೇಸಿಕ್ ಕ್ವೆಶ್ಚನ್ಗೆ ಇಂಥವರು ಉತ್ತರಿಸಬೇಕು. ಜೊತೆಗೆ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಹೀಗೆ ಮುಸ್ಲಿಮರ ಜೊತೆಗೆ ನೇರ ಸಂವಾದ ಅಂತ ಶುರುವಾಗಿದ್ದು ಇದೇ ಮೊದಲೇನಲ್ಲ. ಇದೇ ಮೋಹನ್ ಭಾಗವತ್ 2022ರಲ್ಲೇ ಈ ಪ್ರಯತ್ನ ಆರಂಭಿಸಿದ್ರು. RSS ನ ಅಂಗಸಂಸ್ಥೆಯಾದ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಮೂಲಕ ಮುಸ್ಲಿಂ ಬುದ್ಧಿಜೀವಿಗಳ ಜೊತೆ ಸಂಪರ್ಕ ಸಾಧಿಸೋಕೆ ಆರಂಭಿಸಿತು. ಹಿಜಾಬ್ ವಿಚಾರದಿಂದ ಹಿಡಿದು ಜನಸಂಖ್ಯಾ ನಿಯಂತ್ರಣದವರೆಗೆ ಆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. 2021ರಲ್ಲಿ ಇದೇ ಮೋಹನ್ ಭಾಗವತ್ ಮಹತ್ವದ ಮಾತೊಂದನ್ನ ಹೇಳಿದ್ರು. ಮುಸ್ಲಿಮರು ಭಾರತದಲ್ಲಿ ವಾಸಿಸಲು ಅರ್ಹರಲ್ಲ ಅಂತ ಹೇಳುವವರು ಹಿಂದೂಗಳೇ ಅಲ್ಲ ಅಂದಿದ್ರು. ಭಾರತದ ಹಿಂದೂ ಮುಸ್ಲಿಂ ಎರಡೂ ಸಮುದಾಯಗಳ ಪೂರ್ವಜರು ಒಬ್ಬರೇ ಅನ್ನುವಂಥ ಮಾತುಗಳನ್ನು ಭಾಗವತ್ ಆಡಿದ್ರು. ಇಬ್ಬರದ್ದು ಒಂದೇ DNA ಅಂದಿದ್ರು. ಆ ಮೂಲಕ ಸಮಾನತೆಯ ಸಂದೇಶವನ್ನ ಸಾರಿದ್ರು. ಅಷ್ಟೇ ಅಲ್ಲ, ತೀರಾ ಇತ್ತೀಚೆಗೆ ಎಲ್ಲಾ ಮಸೀದಿಗಳ ಕೆಳಗೂ ಶಿವಲಿಂಗ ಹುಡುಕಲು ಹೋಗಬಾರದು ಅನ್ನುವಂಥ ಕಿವಿಮಾತನ್ನೂ ಹೇಳಿದ್ರು. ಇದು ಭಾವೈಕ್ಯತೆಯ ಮಾತಲ್ಲದೆ ಇನ್ನೇನು? ಇಷ್ಟೆಲ್ಲ ಆದ್ರೂ ಅದೇ ಹಳೆ ಮಾತುಗಳನ್ನ ಈ ಸೋ ಕಾಲ್ಡ್ ಸೆಕ್ಯುಲರ್ಗಳು ಆಡ್ತಾನೆ ಇದ್ದಾರೆ.
ಓ, ದೇಶದಲ್ಲಿ ಗೋರಕ್ಷಣೆ ಹೆಸರಿನಲ್ಲಿ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅಂತನ್ನೋದು, ಕೋಮು ಗಲಭೆಗಳಲ್ಲಿ ಪೊಲೀಸರು ಮುಸ್ಲಿಮರನ್ನ ಜೈಲಿಗೆ ಅಟ್ಟಿದ್ರೆ ಓಹೋ ಅಮಾಯಕರ ಮೇಲೆ ಈ ಪೊಲೀಸರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳೋದು, ವೋಟರ್ ಐಡಿ ಪರಿಷ್ಕರಣೆ ಶುರುವಾದ್ರೆ ಮುಸ್ಲಿಮರ ವೋಟ್ ಕಸಿತಾರೆ ಅಂತ ಸುಳ್ಳು ಹೇಳೋದು, CAA ಕಾಯ್ದೆ ಬಂದ್ರೆ ಮುಸ್ಲಿಮರನ್ನ ದೇಶದಿಂದ ಓಡಿಸಲಾಗುತ್ತೆ ಅಂತ ಭಯ ಹುಟ್ಟಿಸೋದು, ಹೀಗೆ ಹೇಳ್ತಾ ಇದ್ರೆ ನೂರಾರಿವೆ. ಇವರೆಲ್ಲ ತಾವು ಕೋಮು ಸೌಹಾರ್ದಕ್ಕಾಗಿ ಕೆಲಸ ಮಾಡುವವರು ಅಂತ ಹೇಳ್ಕೊಳ್ತಾರೆ. ಇವರು ಯಾವತ್ತಾದ್ರೂ ಮುಸ್ಲಿಮರಿಗೆ ಹಿಂದೂಗಳ ಜೊತೆ ಅಥವಾ RSS ಜೊತೆ ಒಂದು ಮಾತುಕತೆ ನಡೆಸಿ ಅಂತ ಹೇಳಿದ್ದಾರಾ? ಗೋಹತ್ಯೆ ವಿಚಾರದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಡಿ ಅಂತ ಮುಸ್ಲಿಮರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರಾ? ಹೋಗ್ಲಿ, ಈ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಯಾವತ್ತಾದ್ರೂ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿ ಮೆರವಣಿಗೆ ಮಾಡಿದ್ಯಾ? ಯಾವುದೋ ದೂರದ ದೇಶದ ಪ್ಯಾಲೆಸ್ಟೈನ್ ನಿರಾಶ್ರಿತರ ಬಗ್ಗೆ ತೋರುವಂತಹ ಕಾಳಜಿಯನ್ನ ಕಾಶ್ಮೀರಿ ನಿರಾಶ್ರಿತರ ಬಗ್ಗೆ ತೋರಿದ್ದಾರಾ? ಇದೆಲ್ಲ ಬಿಡಿ, ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ ಯಾವುದಾದ್ರೂ ಮುಸ್ಲಿಂ ಸಂಘಟನೆ ತಾನಾಗೆ ಸಂಧಾನಕ್ಕೆ ಮುಂದಾದ ಎಷ್ಟು ಉದಾಹರಣೆಗಳಿವೆ. ಈಗ ಎರಡೂ ಕೋಮುಗಳ ನಡುವೆ ಅಪನಂಬಿಕೆ ಹೋಗಲಾಡಿಸಲು RSS ಪ್ರಯತ್ನಿಸ್ತಾ ಇದ್ರೆ ಇವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ವಾ? ಹಿಂದೂ ದ್ವೇಷವನ್ನೇ ತಮ್ಮ ಅಜೆಂಡಾ ಮಾಡಿಕೊಂಡಿರೋ ಇಂಥವರಿಗೆ ಮೋಹನ್ ಭಾಗವತ್ ಅವರ ಈ ಪ್ರಾಮಾಣಿಕ ಪ್ರಯತ್ನವನ್ನ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಇವತ್ತಿನ ದೇಶದ ಪರಿಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ.